ಓಹೋ ದನಕ್ಕಿರೋದು ಮರ್ರ ಮಂಡಿ ನಮಗೆಲ್ಲ ಔಷಧಿ ಕೊಡ್ತಾರಂತೆ. ಅಲ್ಲ ಎಷ್ಟು ದಿನ ಆಗೋಗಿತ್ತು ಗೊತ್ತಾ? ಒಂದು ಕಾಲಿನ ಚಿಪ್ಪೆ ಎದ್ದು ಬಂದಂಗೆ ಆಗಿತ್ತಂತ. ಗನ ಕೊಟ್ಟರೆ ತಗೋ ಬರಕಾತಿತ್ತು. ಎಲ್ಲಿ ಹೋಗದೆ ಅಂತದೇನ ನನ್ನ ವಿಚಾರದಾಗೆ ಬೆಂಗಳೂರಲ್ಲಿ ಅಂತ ಕಾಣ್ತದೆ. ಥೋ ಬೆಂಗಳೂರಲ್ಲ ಅಂದ್ರೆ ಬಹಳ ದೂರ ಆಗೋತು. ಅಲ್ಲ ಎಲ್ಲಿ ಕೊಡ್ತಾ ಇರೋದು ಅಂತ. ಅಲ್ಲ ಎಂತ ಕಡಿಮೆ ನೋವು ಅಂತ ಎಂತದು ಕಾಲು ಒಳಗಿಂದೆಲ್ಲ ಎಣ್ಣೆಲ್ಲ ಇರೋದು ಎಲ್ಲ ಪೂರ ಬುತ್ತು ಹೋಗ್ಯದ ಎಂತದೇನ ನೋಡಿ. ಅಯ್ಯೋ ನೋವು ಅಂದ್ರೆ ಹೇಳಕ್ಕಾಗಲಿಲ್ಲ ಆ ಥರ ನೋವು. ರಾತ್ರಿ ಮಲ್ಕೊಂಡ್ರಂತೂ ಅಯ್ಯೋ ಒಂದು ಜಗಿಯೋದು ಕಾಲು. ಥೋ ಹೇಳದಲ್ಲ ಮರ ನನ್ನ ಪೊಜಿತಿ ಅಂತೂ ಕೇಳಿದ್ ಬೇಡ ಅಂತ. ಇನ್ನು ಒಂದು ತೆಂಗಿನೆಣ್ಣೆ ಬಾಟ್ಲಿ ಖಾಲಿಯಾಗಿ ಹೋಗಿದೆ. ದಿನಾ ಕಾಲಿಗೆ ತೆಂಗಿನೆಣ್ಣೆ ತಿಕ್ಕೊಳ್ಳೋದು ಮಲ್ಕೊಳ್ಳೋದು ಮತ್ತೆ ಎಂತ ಮಾಡ್ಸಾಯೋದು. ಡಾಕ್ಟರ್ ಹತ್ರ ಹೋಗಿ ಬಂದೆ ಮರ ಒಂದು 2-3 ಸತಿ ಆತೇನೆ ನೋಡಿ. ಅವ್ರಂತೂ ನೋಡ್ಕೊಂಡು ಅಮ್ಮ ವಯಸ್ಸಾತಲ್ಲ ವಯಸ್ಸಾದ್ಮೇಲೆ ಎಲ್ಲ ಹಾಂ ಅಲ್ಲ ಎಂತ ವಯಸ್ಸಾದ್ಮೇಲೆ ನಾವೆಂತ ಬದುಕದೇ ಬೇಡವಾ ಅಂತ ಎಂತ ನಾವು ತಿರುಗಾಡೋದೇ ಬೇಡವಾ ಅಂತ. ಹೋದ್ರೆ ವಯಸ್ಸಾತು ಈಗೆಲ್ಲ ಹಂಗೆ ಆಗದೆಯಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು 2-3 ನಮ್ನಿ ಗುಳಿಗೆ ಎಲ್ಲ ಕೊಟ್ಟಿದ್ರು. ತಿಂದೇನೆ ನನ್ನ ಪದ ತಿಂತಾ ಇರೋದು ಮತ್ತೆ ಎಂತ ಮಾಡ್ಸಾಯೋದು. ಅದು ಎಂತ ಕಮ್ಮಿ ಆಗೋದಂತ ಮಾಡಿರಾ? ಅಯ್ಯೋ ಇಲ್ಲಪ್ಪ ಅದಂತೂ ಕಮ್ಮಿ ಆಗುದಿಲ್ಲ. ನೀವು ಎಂತ ಗನ ತೋರಿಸ್ತಾ ಇದ್ದಾರೆ. ಒಂದ್ಸತಿ ಆಯುರ್ವೇದಿಕ್ ಎಂತದಾದ್ರೂ ಮಾಡಿ ನೋಡ್ಬೇಕು. ಡಾಕ್ಟರ್ ಔಷಧಿ ಮಾಡಿ ಸಾಕಾಗಿ ಹೋಗಿದೆ. ಅದಾದ್ರೂ ಒಂದ್ಸತಿ ಮಾಡಿ ನೋಡ್ಬೇಕು ಕಮ್ಮಿ ಆಗದೆ ಎಂತದಂತ ಹೇಳ್ಕೊಂಡು. ಮಂಡಿ ನೋವಿಗೆ ಶಾಶ್ವತ ಪರಿಹಾರ ಅಂತ ಬೇರೆ ಹೇಳ್ತಾ ಇದ್ದಾರೆ. ಶಾಶ್ವತವಾಗಿ ಕಮ್ಮಿ ಆಗೋದಾದ್ರೆ ಗನಕ್ಕಾಗಿತ್ತಂತ. ಎಷ್ಟು ವರ್ಷ ಅಂತ ಹಿಂಗೆ ಗುಳಿಗೆ ನುಂಗ್ತಾ ಇರೋದು? 1-2 ನಮ್ನಿ ಗುಳಿಗೆ ಆಗ್ತದ್ಯಾ? ಗುಳಿಗೆ ಅಂತ ಕಮ್ಮಿ ಆಗ್ತದಂತ ಮಾಡ್ಕೊಂಡ್ರಾ? ತೋ BP ಗುಳಿಗೆ ನುಂಗ್ಬೇಕು, ಶುಗರ್ ಗುಳಿಗೆ ನುಂಗ್ಬೇಕು. ಉದ್ರಗೂ ಮತ್ತೆ ಈ ಕಾಲು ನೋವಿಂದೊಂದು ಗುಳಿಗೆ ಮರ. ಗುಳಿಗೆ ನುಂಗೆ ಮಾತ್ರ ಥೋ ಹೇಳದ್ ಬೇಡ ಆ ಥರ ಹೋಗಿದೆ. ಸಾಕಾಗೋತಿದೆ ಮರ ಗುಳಿಗೆ ನುಂಗಿ ಒಂದು ಹೀಟ್ ಆಗಿದೆ. ಅಯ್ಯೋ ಹೇಳೋದಲ್ಲ ಯಾರ ಹತ್ರ ಹೇಳೋದು ಅಂತ ಎಂತ ಮಾಡೋದು. ನನ್ನ ವಿಷಯ ಯಾರು ಕೇಳ್ತಾರ? ಯಾರು ಕೇಳೋದಿಲ್ಲ. ನಿಮ್ಗೆ ಯಾವಾಗೂ ಇರೋದೇ ಅಂತಾರೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡರು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದು ಮರ್ರ. ಗುಳಿಗೆ ನುಂಗ್ ಮಾತ್ರ ಸಾಕಾಗೋಗಿದೆ. ಇದೊಂದು ಆಯುರ್ವೇದಿಕ್ ಗಣಕಿತ್ತು ಅಂತ ಕಾಣ್ತದೆ. ಮಾಡಿ ನೋಡೋದು ಗಣಕೇನಲ್ಲ. ನಮ್ಮನಿಗೆ ಗಣಸೂತ್ರ ಹೇಳಿದ್ರೆ ಕರ್ಕೊ ಹೋಗ್ತಿದ್ರೇನ ಒಂದ್ಸತಿ ಹೋಗಿ ಬರೋಕಾತಿತ್ತು. ನೋಡ್ಬೇಕು ಇವತ್ತು ನಮ್ಮನಿಗೆ ಗಣಸು ಬಂದ್ಕೋ ಹೇಳಿ ನೋಡ್ಬೇಕು ಹಿಂಗೆ ಕಾಣಿಸ್ತಾ ಇದ್ರು ಮತ್ತೆ ಅಂತ ಹೇಳ್ಕೊಂಡು. ಸೊ ತಮಣಿ ಇದ್ದಿದ್ದಾದ್ರೂ ಮೊಬೈಲ್ ನಂಬರ್ ಆದ್ರೂ ಬರ್ಕೊಳ್ಳೋಕಾತಿತ್ತು. ನಂಗೆ ಬರ್ಕೊಳ್ಳೋಕ್ಕೂ ಬರೋದಿಲ್ಲ. ಎಂತ ಮಾಡ್ತಿತ್ತು ನೋಡೋಣ ಎಷ್ಟೊತ್ತವರೆಗಿರ್ತದೆ ಎಂತದೇನ. ಒಂದು ಅರ್ಧ ತಾಸಿನ ಮಾತಿಗೆ ಹಾಕಿದ್ರೆ ಮತ್ತೆ ಆಮೇಲೆ ಬರೋದು ಇಲ್ಲ. ಇದು ನೋಡ್ಬೇಕು ನಾಳೆ ಮತ್ತೆ ಇದೇ ಹೊತ್ತಿಗೆ ತೋರಿಸಿದ್ರೆ ತಮಣಿ ಇಲ್ಲೇ ಇಟ್ಕೊಂಡು ಫೋನ್ ನಂಬರ್ ಒಂದು ಬರ್ಕೊಳ್ಳೋಕೆ ಹೇಳ್ಬೇಕು. ಮತ್ತೆ ಎಂತ ಕಾಣಿಸ್ತಾ ಇದ್ರೆ ನೋಡೋಣ. ಬೇರೆ ಚಾನಲ್ ಹಾಕಿ ನೋಡೋಣ. ಅಯ್ಯಯ್ಯಪ್ಪ ಎಂತ ಸೇಕೆ ಅಂತ ಈಗ ಸಮಾಧಾನ ಆಯ್ತು ನೋಡುಗುಂಡ ನಂಗೆ. ಅಯ್ಯಯ್ಯೋ ಬಳ್ಳಂತ ಬೇವ್ರು ಹಂಗೆ ಇಳಿತದಪ್ಪ ಮ್ಯಾಲಿಂದ ಕೆಳಗು. ಇಲ್ಲಿ ಈಗ ಮಾತ್ರ ಸ್ನಾನ ಮಾಡ್ಕೊ ಬಂದಿದ್ದೆ. ಇಳಿತದೆ ಬೇವ್ರಂದ್ರೆ ಹಂಗಿಂಗಲ್ಲ ಅಂತ. ಅದಕ್ಕೆ ನಿಂಗೆ ಇಲ್ಲಿ ಹಳದ ಹತ್ರ ಹೋಗ್ಬರೋಣ ಅಂತ ಕರ್ಕೊ ಬಂದಿದ್ದು. ಹೌದ್ ಕಣ ಈಗ ಹಿಂಗೆ. ಇನ್ನು ಏಪ್ರಿಲ್ ಮೇದಾಗ ಎಂತ ಮಾಡೋದಂತ ಒಂಗಿ ಹಾಕೊಳ್ಳೋದೇ ಬ್ಯಾಡೇನೆ ನೋಡು. ಆ ಥರ ಸೆಕೆ ಅಂತ ಕಾಣ್ತದೆ. ಹೌದ್ ಕಣ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಮಳೆ ಬಿದ್ದಂಗಾಗಿತ್ತಲ್ಲ. ನನ್ನ ನಿಜದ ಗನಕ್ಕೆ ಬರ್ತದಂತ ಮಾಡ್ಕೊಂಡೆ. ಬರಲಿ ಇಲ್ಲ. ಅದಕ್ಕೆ ನೋಡು ಈ ಥರ ಸೆಕೆ ಬಿದ್ದಿರೋದು ಇವತ್ತು. ನಮ್ಮಮ್ಮ ಯಾವಾಗೂ ಹೇಳ್ತಾ ಇರ್ತದೆ ಮಳೆ ಬಿದ್ದಿರೋದು ಇವತ್ತು ನಾಳೆ ಮತ್ತೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಸೆಕೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತದೆ. ಅದಕ್ಕೆ ಈ ಥರ ಸೆಕೆ ಆಗ್ತದೆ ಎಂತದೇನ. ಹೌದು ಕಣ ಪುಣ್ಯಕ್ಕೆ ಸೆಕೆಗಾಲದಲ್ಲಿ ಶಾಲೆ ರಜೆ ಒಂದು ಕೊಡ್ತಾರೆ ನೋಡು. ಅದೊಂದು ಗನಕ್ಕೆ ಹೋಗಿದೆ. ಅದಕ್ಕೆ ಹೇಳೋದು ಬೇಸಿಗೆ ರಜೆ ಅಂತ ಹೇಳ್ಕೊಂಡು ಮತ್ತೆ ಎಂತಕ್ಕಂತ ಮಾಡ್ಕೊಂಡಿಯಾ? ಅಲ್ಲ ಕಣಗುಂಡ ಮತ್ತೆ ಅದು ಎಂಥದ್ದು 5ನೇ ಕ್ಲಾಸ್ ಪರೀಕ್ಷೆ ಎಲ್ಲ ಅರ್ಧದಲ್ಲಿ ನಿಲ್ಸಾರಲ್ಲ. ಅದು ಎಂತ ಆಗದ ಎಂತದಂತ ಅಲ್ಲ ಎಂಥದ್ದು ಓದ್ಲಾಗಿತ್ತು ಮೊದಲೇ. ಓದ್ರಾಗೂ ಈಗಂತೂ ಪೂರಾ ಹೋಗಿದೆ. ಒಂದೊಂದು ಸ್ವಲ್ಪನಾದ್ರೂ ಅಮ್ಮ ಓದ್ತಿರೋದು ಒಂದು ಸ್ವಲ್ಪನಾದ್ರೂ ತಲೆಲಿತ್ತು ಅಂತ. ನಾವು ಓದಿದಷ್ಟ್ರಾಗೆ ಇತ್ತು. ಆದ್ರೂ ಏನೋ ಒಂದು ಸ್ವಲ್ಪ ಇದ್ದಂಗಾಗಿದ್ದು. ಅಂದರೆ ಟೀಚರ್ ಎಲ್ಲ ಪುನರಾವರ್ತನೆ ಎಲ್ಲ ಮಾಡ್ತಾ ಇದ್ದಿದ್ರಲ್ಲ. ಅದಕ್ಕೆ ಒಂದು ಸ್ವಲ್ಪ ತಲೆಲಿತ್ತು. ಈಗ ಇವರು ಪರೀಕ್ಷೆ ಅರ್ಧದಲ್ಲಿ ನಿಲ್ಲಿಸ್ಕೊಂಡ ಪರೀಕ್ಷೆ ಎಂಥದಿಲ್ಲ ರದ್ದು ಆಗದೆ ಅಂತ ಹೇಳ್ಕೊಂಡು ಪಟ್ಟಿ ಪುಸ್ತಕ ಎಲ್ಲ ಎಲ್ಲಿ ಒಗಾಯಿಸ್ತಾನಂತ ನನಗೆ ಗೊತ್ತಿಲ್ಲ ಅಂತ. ಮತ್ತೆ ನನ್ಗೆ ಎಂತ ಕತೆ ಅಂತ ಮಾಡ್ಕೊಂಡಿಯಾ? ನಿಂಗಾದ್ರೂ ನಿಮ್ಮ ಮಾಮ ಸ್ವಲ್ಪನಾದ್ರೂ ಓದಿಸಿದ್ದು. ನಮ್ಮಮ್ಮ ಓದಿಸಿದ್ದು ನನ್ನ ತಲೆಯಲ್ಲಿ ಎಂಥದ್ದು ಇಲ್ಲ. ನನ್ನ ವಿಚಾರದಾಗ ನೋಡು ತಮಣಿ ಆ ಪರೀಕ್ಷೆ ಆಗದಲ್ಲ ಬಿಡು. 2 ಮಾಡ್ಕೊಂಡು ರದ್ದು ಮಾಡ್ಯಾರಪ್ಪ. ಅಲ್ಲ ರದ್ದು ಮಾಡಂಗಿದ್ದಿದ್ರೆ ಆ 2 ಮಾಡೋದಂತಕ್ಕಾಗಿತ್ತಂತ ಅದನ್ನೇ ಹೇಳದ್ ನಾನು. ಅಲ್ಲ ಅದು ಮಾಡಂಗಿದ್ದೀರ ತಮಣಿ ಅದು ಅರ್ಧದಲ್ಲಿ ನಿಲ್ಸೋದಿಲ್ಲಾಗಿತ್ತು. ಪೂರಾ ಆಗೋವರೆಗೂ ಮಾಡ್ತಿದ್ರು. ಅರ್ಧದಲ್ಲಿ ನಿಲ್ಸಾರಂದ್ರೆ ಹೊಡಿತು ಜಾಕ್ಪಾಟ್. ಮತ್ತೆ ಪರೀಕ್ಷೆನೂ ಇಲ್ಲ ಎಂಥದ್ದು ಇಲ್ಲ. ಅಷ್ಟೇ ಕಣಗುಂಡ ನಂಗೂ ಹಂಗೆ ಕಾಣ್ತದೆ. ಅದು ಮತ್ತೆ ಆದಂಗಾತು ಬಿಡು. ಪರೀಕ್ಷೆ ಬರೆಯೋದೊಂದು ತಪ್ಪಿತು ಅಂತ ನಂಗೂ ಅದೇ ಖುಷಿಯಾಗಿರೋದು. ಎಷ್ಟು ದೇವ್ರಿಗೆ ಹರಕೆ ಕಟ್ಟೆ ನನ್ ಗೊತ್ತಾ? ಅಯ್ಯೋ ಹರಕೆ ತೀರ್ಸಕ್ಕೆ ಸರಿ ಆಗದಂತ ಶಾಲೆ ರಜೆ ಮುಗಿಯೋದ್ರೊಳಗೆ ದೇವಸ್ಥಾನಕ್ಕೆ ತಿರುಗಕ್ಕೆ ಸಮಾಗದ್ ನಂಗೆ. ಯಲ್ಲಪ್ಪ ಹೆಂಗ ಎಂತೆಂತ ಹರಕೆ ಕಟ್ಟಿ ಅಂತ ತೋ ಅದು ಇರೋದೇ ಅಲ್ಲ ಎಂಥದಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಎಲ್ಲಿಲ್ಲ ಅಲ್ಲಿ ನಾವು ಶಾಲೆ ಹೋಗ್ತೀವಲ್ಲ ನೀವು ಹೋಗ್ಬೇಕಾದ್ರೆ ಫಸ್ಟ್ ಸಿಗ್ತದಲ್ಲ ದೇವಸ್ಥಾನ. ಯಾವ ದೇವ್ರದ? ಹೌದು ಇದು
ಯಾವುದಂದ್ರೆ ಹೆಸರು ನೆನಪಿಗೆ ಬರುದಿಲ್ಲ ನೋಡ. ಹೌದಿಯಾ? ನೆನಪತ್ ನೋಡ. ಗಣಪತಿ ದೇವಸ್ಥಾನ ಅಲ್ಲೇನದು? ಅಲ್ಲೇ ನೋಡ. ಪರೀಕ್ಷೆ ಒಂದು ಆಗದೆ ಇದ್ರೆ ಸಾಕು, ಇದು ಹೆಂಗಾದ್ರೂ ಹಾಕೊಂಡು ವೃದ್ಧಾಗೋಗ್ಲಿ ಅಂತ ಕೇಳ್ಕೊಂತ ಇದ್ದೆ. ಆದ್ರೆ ಆತು ಅಂದ್ಕೊಂಡೆ ದೇವ್ರ ಕೈ ಬಿಟ್ಟೇ ಬಿಟ್ನ ಅಂತ. ಆಮೇಲಂತೂ ದೇವ್ರ ಕೈ ಹಿಡ್ದೇ ಬಿಟ್ಟೆ ನೋಡ. ಅಂತೂ ಪರೀಕ್ಷೆ ರದ್ದಾಗೋತು. ಅದಕ್ಕೆ ದೇವ್ರ ಹತ್ರ ಒಂದು 10 ರೂಪಾಯಿ ಹಾಕ್ತೀನಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಹಾಕ್ಬೇಕು ಮರಯ್ಯ. ತೋತು ಹಂಗೆಲ್ಲ ಕೇಳ್ಕೊಂತಾರೇನಾ? ಅಲ್ಲ ಎಂತ ಆಗ್ಯದೆ ನಿಂಗೆ ಅಂತ. ನಾನು ಹಂಗೆಲ್ಲ ಕೇಳ್ಕೊಳ್ದಿಲ್ಲಪ್ಪ. ಸಾಕ, ನೀ ಬಾರಿ ಘನವಂತ ಗೊತ್ತಿರೋದು ನನಗೆ. ಟ್ಯಾಪನ್ ಕುತ್ಕ. ಕೇಳ್ಕೊಂಡಿರೋದು ನಾನು, 10 ರೂಪಾಯಿ ಹೋಗೋದು ನಂದು. ನೋಡು, ಈಗ ಎಲ್ರಿಗೂ ಲಾಭ ಆಗಿರೋದು ಗೊತ್ತಾ? ನಾ ಕೇಳ್ಕೊಂಡಕ್ಕೆ ರದ್ದಾಗಿರೋದಂತ. ಇಲ್ಲಂದಿದ್ರೆ ಬರಿಬೇಕಾಗಿರೋದು. ಅಲ್ಲ ಎಂಥದಾದ್ರೂ ಹಾಕು ಹೋಗ್ಲಿ, ಪರೀಕ್ಷೆ ಅಂತೂ ರದ್ದಾತಲ್ಲ, ಅಷ್ಟೇ ಖುಷಿಯಾಗಿರೋದು. ಅದೇನು ಸಹಿ ಕಣ. ಆದ್ರೆ ಅದಿನ್ನೂ ಹೇಳಿಲ್ಲ, ಅರ್ಧದಲ್ಲೇ ನಿಲ್ಸಿಟ್ಟಾರೆ. ನಾವೇ ಅಂದ್ಕೊಂಡಿದ್ದೆ ಇದು ಮತ್ತೆ ಮಾಡೋದಿಲ್ಲ, ರದ್ದಾಗಿದೆ ಅಂತ ಹೇಳ್ಕೊಂಡ. ಯಾರಿಗ್ ಗೊತ್ತು, ಹೇಳಕ್ ಬರೋದಿಲ್ಲ ಅಂತ. ಹೋಗ ಮಂಗ, ಅರ್ಧದಲ್ಲಿ ನೀ ಅಪ್ಸಕ್ಕೂನೆಲ್ಲ ನೋಡಿಬೇಡಾತ. ಎಷ್ಟು ಖುಷಿ ಹಾಕೊಂಡಿದ್ದೀನಿ ನಾನು. ಅದ್ರಾಗ ಮತ್ತೆ ಹೇಳಕ್ ಬರೋದಿಲ್ಲ ಅಂತ ನಂಗೆ ಹೆದರ್ಸ್ತಾ ಇದ್ದಾನೆ. ಒಯ್ಯಯ್ಯ ಮಾರಯ್ಯ, ನೀ ಎಂತ ಹಂಗಾಡದ? ಹೇಳ್ದೆ ನಾನು, ಹೇಳಕ್ ಬರ್ತದ್ಯಾ, ಗೌರ್ಮೆಂಟ್ ಮಾಡದದು. ಅವ್ರು ಯಾವಾಗ ಹೇಳ್ತಾರ ಅವಾಗ ಬರಿಬೇಕು ನಾವು. ಅದನ್ನೆಲ್ಲ ಹೇಳಕ್ ಆಗೋದಿಲ್ಲ. ಹಂಗಂತೀಯನ ಗುಂಡ? ಹಂಗಿದ್ರೆ ಮತ್ತೆ ಪರೀಕ್ಷೆ ಮಾಡ್ಬೋದಾ? ನನ್ನ ವಿಚಾರದಾಗಂತೂ ಮಾಡೋದಿಲ್ಲ ನೋಡ. ಆದ್ರೂ ಟೀಚರ್ ಹೇಳ್ತಾ ಇದ್ರು ಕಣ. ಮತ್ತೆ ಆ ಪರೀಕ್ಷೆ ನಡೆದಿದ್ರೆ ಸ್ಕೂಲ್ ಕಡೆಯಿಂದನೂ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಶಾಲೆ ಕಡೆಯಿಂದ ಏನಾದ್ರೂ ಪರೀಕ್ಷೆ ಮಾಡಿದ್ರೆ ಮಾತ್ರ ಮುಗೀತು ನಮ್ಮ ಕತೆ. ಮೊದಲೇ ಹೇಳೋದು. ಹೋಗ್ಲಿ ಬಿಡು, ಅವ್ರು ಪರೀಕ್ಷೆ ಮಾಡಿದ್ರು ಮಾಡದೇ ಇದ್ರು ನಮ್ಮ ಮೇಲೆ ಏನು ಪರಿಣಾಮ ಬೀರೋದಿಲ್ಲ. ನಾ ಎಂತ ಓದೋದದ್ಯಾ ಇಲ್ಲ ನೀ ಎಂತ ಓದೋದದ್ಯಾ? ಎಂಥದ್ದು ಇಲ್ಲ, ಸುಮ್ಮನಿರು. ಒಂದು ಆ ಪರೀಕ್ಷೆ ಒಂದು ಅರ್ಧದಲ್ಲೇ ನಿಲ್ಸಾರಲ್ಲ, ಅದಿ ಖುಷಿ ವಿಚಾರ ಅಷ್ಟೇ ಕಣ. ನಾ ಬೇಡ್ಕೊಂಡಿರೋದು ಅಷ್ಟೇ. ಮತ್ತೆ ತಮಣಿ ಎಂತ ಮಾಡದ? ಈಗ ರಜೆ ಬೀಳೋದಲ್ಲ, ಎಂತ ಮಾಡೋದು ರಜೆಲಿ? ನಾನಂತೂ ಈ ಸದ್ಯ ಅಜ್ಜಿ ಮನೆ ಹೋಗೋದಿಲ್ಲ ಕಣ. ಮನೆ ಬದಿಗೆ ಅಮ್ಮ ಬ್ಯಾಡ ಅಂತ ಹೇಳ್ತಾ ಇದ್ದಾಳೆ. ಮನೆ ಬದಿಗೆ ಸುಮಾರು ಕೆಲಸ ಇರೋದು. ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ ಸೌದೆ ಎಲ್ಲ ಮಾಡ್ಕೋಬೇಕು. ಮತ್ತೆ ಮನೆ ಎಲ್ಲ ಅರ್ಧ ಬಿದ್ದೋಗೋಕ್ಕಾಗ್ಯದ, ಅದೆಲ್ಲ ಸಮ ಮಾಡ್ಕೋಬೇಕು. ಅಜ್ಜಿ ಮನೆಗೆಲ್ಲ ಬ್ಯಾಡ ಈ ಸತಿ ಅಂತ ಹೇಳ್ತಾ ಇದ್ಲು ಅಮ್ಮ. ನೀ ಅಂತ ಎಲ್ಲಿ ಹೋಗೋಣ? ಬ್ಯಾಡ ಕಣ, ನೀನು ಇಲ್ಲೇ ಇರುವ, ಆಡಕ್ಕಾಗ್ತದಂತ. ಎಂಥದೇನು ಕಣ, ನನಗೂ ಸಮ ಗೊತ್ತಿಲ್ಲ. ನಮ್ಮ ಮಾಮಿ ಅಂತ ಅದ್ರ ಬಗ್ಗೆನೂ ಹೇಳಿಲ್ಲ. ನಮ್ಮ ಅಮ್ಮನ ತಲೆಯಲ್ಲಿ ಬರೀ ಇರೋದು ಪರೀಕ್ಷೆನೇ ನೋಡ. ಪರೀಕ್ಷೆ ಆಗಲ್ಲಲ್ಲ ತಮ್ಮನಿ, ಓದು ಓದು ಓದು. ಎಂತ ಪರೀಕ್ಷೆನೇ ಅವರು ಅರ್ಧದಲ್ಲಿ ನಿಲ್ಸಿರೆ ನಮ್ಮ ಅಮ್ಮಗೊಂದು ತಲೆ ಬಿಸಿ. ಆ ಪರೀಕ್ಷೆ ಆತದ್ಯಾ ಬಿಡ್ತದ್ಯಾ? ನಮ್ಮ ಅಮ್ಮನಿಗೆ ತೊಂದರೆ ಮಾತ್ರ ಬಿಡುದಿಲ್ಲ ಅಂತ. ನನ್ನ ನಿಜದಾಗಿ ಅಮ್ಮನೇ ಅರ್ಧ ಗೌರ್ಮೆಂಟಿಗೆ ಫೋನ್ ಮಾಡ್ಕೊಂಡು ಹೇಳ್ತದೇನ ಪರೀಕ್ಷೆ ಮಾಡಿ ಇವ್ರಕ್ಕೆ ಅಂತ ಹೇಳ್ಕೊಂಡು. ಹೌದು ಸಯ್ಯೇನು, ನಿಮ್ಮ ಅಮ್ಮ ಅಲ್ಲ ಎಂತ ಬೇಕಾದ್ರೂ ಮಾಡೋಳಂತ. ಸುಶೀಲಂಟಿ ಅದು. ಅಲ್ಲ ಕಣ ತಮ್ಮನೆ, ನೀನು ರಜೆಗೆ ಹೋಗಬೇಡ ಎಲ್ಲೂ ಆತ. ಮನೆ ಬುದ್ಧಿಗೆ ಇರು. ನೀ ಅತ್ಲ ಹೋದ್ರೆ 2 ತಿಂಗಳು ನನ್ನ ರಜೆ ಸುಮ್ಮನೆ ಆಗಿ ಹೋಗೋದು. ನನಗೂ ಆಡೋಕ್ಕೆ ಯಾರು ಇರೋದಿಲ್ಲ. ಮನೆ ಬುದ್ಧಿಗೆ ಇರತ್ತ ಮನೆಯೇ. ನೋಡನ್ ಕಣ ಅಮ್ಮಿ ಅಂತ ಹೇಳ್ತಿದೆ ಅಂತ ಹೇಳ್ಕೊಂಡು. ಅಮ್ಮಂದಿನ ಅಜ್ಜಿ ಮನೆ ಹೋಗೋ ವಿಷಯ ಇಲ್ಲ. ನೋಡ್ಬೇಕು ಇನ್ನೇನು ಅಜ್ಜಿನೇ ನಮ್ಮ ಮನೆ ಬೋತಾಳ ಯಾಂತದಂತ ಗೊತ್ತಿಲ್ಲ. ನೋಡೇನ ನನಗೆ ಹೇಳ್ತೀನಿ ಆತ. ನೀ ಇದ್ದಿದ್ದಿದ್ರೆ ಏನಾದರೂ ಆಟ ಆಡೋಕ್ಕಾತಿತ್ತು. ಮತ್ತೆ ಶಿರ್ಸಿ ಜಾತ್ರೆ ಎಲ್ಲ ನಡೀತಾ ಇದಲ್ಲ, ಒಂದಿನ ಜಾತ್ರೆಗೆ ಹೋಗ್ಬರಕಾತಿತ್ತಲ್ಲೇನಾ? ಹೋದ್ ಕಣ, ನಮ್ಮಮ್ಮ ಹೇಳ್ತಾ ಇತ್ತು ಶಿರ್ಸಿ ಜಾತ್ರೆ ಎಲ್ಲ ನಡೀತಾ ಇರೋದು, ಹೋಗ್ಬರೋಣ ಅಂತ ಹೇಳ್ತಾ ಇತ್ತಪ್ಪ. ಎಂಥದ್ದು ಸುದ್ದಿನೇ ಇಲ್ಲ. ಈಗ ನೋಡ್ಬೇಕು, ಹೇಳಕ್ ಬರೋದಿಲ್ಲ ಅಂತ. ಬಸ್ ಎಲ್ಲ ಫ್ರೀ ಆಗಿದ್ದಲ್ಲ, ಹೋದ್ರು ಹೋತು ನಮ್ಮಮ್ಮ. ನೋಡೋಣ, ಅಮ್ಮ ಹೋಗೋಣಂದ್ರೆ ಹೋಗ್ಬರೋಣ ಆತ. ಸರಿ ಆತ್ ಕಣ. ಬಾ ಮನೆಗೆ ಹೋಗೋಣ. ಬಂದ್ಕು ಸುಮಾರು ಹೊತ್ತಾತು, ಮತ್ತೆ ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇರ್ತದ ಅಮ್ಮ. ಉದ್ಕೊಂಡು ಬೈಸ್ಕೋಬೇಕಾಗ್ತದಂತ. ಬಾ ಹೋಗೋಣ ಬಾ. ಸರಿ ಆತ್ ಕಣ, ಬಾ ಹೋಗೋಣ. ವಾ, ಇದೇನ ಪರೀಕ್ಷೆ ವಿಷಯ ತೋರಿಸ್ತಿದ್ದಾರೆ? ಏನಿದು? ಅಗ್ಗೆ ಹೋತಾ? ಅನ್ಕೊಂಡಿದ್ದೆ ನಾನು ಇವರು ಮತ್ತೆ ಪರೀಕ್ಷೆ ಮಾಡೇ ಮಾಡ್ತಾರೆ ಅಂತ ಹೇಳ್ಕೊಂಡ. ಒಂದ್ಸತಿ ಹೇಳ್ಮೇನಿದೆ ಅಂತ ಮತ್ತೆ ಮುಗಿಯದ? ಇಲ್ಲಪ್ಪ, ಮಾಡೋರೇ ಅವರು. ನಂಗೆ ಗೊತ್ತಿತ್ತು, ಬಡ್ಕೊಂಡೆ ನನ್ನ ಮನೆ ಹುಡುಗನ ಹತ್ರ. ಓದ್ಕ ತಮಣಿ ಓದ್ಕ, ಪರೀಕ್ಷೆ ಆಗದದು ಆಗದೆ ಅಂತ ಇರೋದಿಲ್ಲ. 2 ಆಗಿದೆ, ಮತ್ತೊಂದು 3 ಇರೋದು. ಹೆಂಗಾದ್ರೂ ಮಾಡ್ಕೊಂಡು ಓದ್ಕಂತ ಬಡ್ಕೊಂಡೆ. ಇಲ್ಲಪ್ಪ, ನಮ್ಗದೆಲ್ಲ ಆಗೋದಿಲ್ಲ. ಪರ್ದೇಸಿ ಅಂತಂದು ಊರು ಸುತ್ತಕ್ಕೆ ಹೋದಾನೆ. ಊರು ಸಮ ಆಗಲ್ಲ. ಈಗ ಇಷ್ಟು ದಿನ ಎಷ್ಟು ಟೈಮ್ ಇತ್ತು ಗೊತ್ತಾ? ಇಷ್ಟು ದಿನ ಓದ್ಕೊಂಡಿದ್ರೆ ಎಲ್ಲ ವಿಷಯನೂ ಓದಾಗಿರೋದು. ಬರೀ ಊರು ಸುತ್ತದು. ನೋಡು ಎಲ್ಲಿ ಹೋಗ್ಯಾನ, ಎಂತ ದಿನ ಬಿಸಿಲು ಅಂದಿಲ್ಲ, ಮಳೆ ಅಂದಿಲ್ಲ, ಒಡ್ಡಾಡಕ್ಕೆ ಹೋಗೋದು. ನಂಗೆ ಗೊತ್ತಿಲ್ಲ, ನಾ ಎಂತ ಹೇಳಕ್ ಹೋಗೋದಿಲ್ಲ. ಎಂತದಾದ್ರೂ ಮಾಡ್ಕೊ ಸಾಯ್ಲಿ. ಎಷ್ಟಂತ ಓದ್ರಕ್ಕೂ ಸಾಯೋದು ನಾನಾದ್ರು. ಓದು ಓದು ಅಂತ ಹೇಳ್ಕೊಂಡ ಎಂತ ನಮ್ಮ ಉಪಕಾರಕ್ಕೆ ಓದ್ತಾವ ಇವು ಎಂತ ದಿನ ಆತೀಗ. ಸೋಮದಿಂದ ಪರೀಕ್ಷೆ ಅಂತ ಹೇಳ್ತಾ ಇದಾರೆ. ಎಂತ ಮಾಡ್ತಾ ನೀವ? ತಲೆಲಂತೂ ಎಂತದಿಲ್ಲ. ಎದೆ ಸೇಳ್ರೆ 4 ಅಕ್ಷರ ಬರೋದಿಲ್ಲ. ಕನ್ನಡ ಇಂಗ್ಲೀಷು 2 ದಿನ ಆಗಿದಷ್ಟೇ. ಆತು, ಕತೆ ಮುಗ್ದಂಗೆ ಈ ಸತಿ ಡುಂಕಿ ಹೊಡ್ಕೊಂಡು ಮತ್ತೊಂದು ಸತಿ 5ನೇ ಕ್ಲಾಸಲ್ಲಿ ಕೂರಕಾತು. ಭಾಳ ಚಂದ ಕಾಣೋದು. ಇವರು ಹಂಗೆ ಮಾಡ್ತಾರಪ್ಪ. 2 ಮಾಡ್ಕೊಂಡು ಮತ್ತೆ ನಿಲ್ಸಿದಿ ಅಂತಕ್ಕಾಗಿತ್ತಂತ. ಮಾಡಿದಿದ್ರೆ ಮುಗ್ದು ಹೋಗಿರೋದು. ಇವುಗಳು ಕಷ್ಟ. ಇವ್ರ ಮನೇಲಿ ಕೂಡ
ಪಡೋ ಕಷ್ಟ ಇವ್ರಿಗೆ ಅಂತ ಗೊತ್ತಾಗಬೇಕು ನಮಗೆ. ಓದು ಅಂತ ಬಡ್ಕೊಂಡೆ ನಮ್ಗೆ ಅರ್ಧ ಸಾಕಾಗಿ ಹೋಗೋದು. ನಮ್ಮದೇ ಅರ್ಧ ನಮಗೆ ಓದ್ರಾಗ ಮತ್ತೆ ಇವ್ರಿಗೆ ಓದಕ್ಕೆ ಹೇಳೋದು ಬೇರೆ. ನಮ್ಮ ಕಷ್ಟ ಗೌರ್ಮೆಂಟ್ಗೆ ಒಂದು ಗೊತ್ತಾಗಬೇಕಲ್ಲ. ಮಕ್ಕಳಂತ ಓದ್ತಾವಂತ ಮಾಡ್ಕೊಂಡವು, ಅವ್ರಿಗೆಂತ ಗೊತ್ತಿರೋದು ಮಕ್ಕಳು ಈ ಥರ ಅಂತ ಹೇಳ್ಕೊಂಡು ಒಂದು ನಿಮಿಷ ಮನೇಲಿ ಇರೋದಿಲ್ಲ. ಆತೀಗ ರಜೆ ಬಿದ್ಕೊಂತ ಕೇಳಿದ್ ಬೇಡ, ಇಡೀ ದಿನ ಊಸುತ್ತದ್ದು, ಮುಖ ಎಲ್ಲ ಕರಿ ಮಾಡ್ಕೊ ಬರೋದು. ಇನ್ಮೇಲೆ ಬೇಸಿಗೆ ರಜೆ ಅಂತ ಕೊಡೋದು, ಇವರು ಊರ್ಸುತ್ತದ್ದು. ಮತ್ತೆ ಎಂಥದಂತ ಮಾಡ್ಕೊಂಡಿದ್ದಾರೆ, ಮತ್ತೆ ಎಂಥದಿಲ್ಲ, ಇಡೀ ದಿನ ಊರ ಮೇಲೆ ಇರೋದೆ. ಹಾಳಾಗಿ ಹೋಗೋಕ್ಕೆ ಈಗ ಹೆಂಗೆ ಓದ್ಸೋದಾಯ್ತು. ಆಗ ಒಂದು ಸ್ವಲ್ಪ ದಿನ ಓದಿಸಿದ್ದೆ ನಾನು, ಒಂದು ಸ್ವಲ್ಪ ಟೀಚರು ಅದು ಇದು ಪುನರಾವರ್ತನೆ ಮಾಡ್ತಾ ಇದ್ರು, ಒಂದು ಸ್ವಲ್ಪ ತಲೆಲಿತ್ತು. ಈಗಂತೂ ಪೂರ ಹಾರಿ ಹೋಗಿದೆ. ಮತ್ತೆ ಓದ್ಸೋಕ್ಕಾಗದೆ ಇವ್ಗೆ ಆಗೋದಿಲ್ಲಪ್ಪ. ಇವನ್ ತಲೆ ಸಮ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ನನ್ನ ಹತ್ರ. ಎಲ್ಲ ಅಡ್ಡಾಡಕ್ಕೆ ಹೋಗ್ಯಾನ ಎಂಥದೇನು ಈ ಥರ ಬಿಸಿಲಾಗಿದೆ, ಇನ್ನೂವರೆಗೆ ಮನೆಗೆ ಬಂದ್ಬಿಟ್ಲ. ಬಿಸಿಲು ಮಳೆ ಏನು ಕೇಳಬೇಡ, ಇಡೀ ದಿನ ಉರ್ಸುತ್ತದು. ಎಲ್ಲ ಜಾಗನೂ ಸಮ ಇರೋದಿಲ್ಲ, ಬಿಸಿಲಲ್ಲಿ ಅಡ್ಡಾಡ್ಬೇಡ ಅಂತ ಹೇಳ್ಕೊಂಡು ಹೇಳ್ತೀನಿ ನಾನು. ಇಲ್ಲಪ್ಪ, ನನ್ನ ವಿಷಯ ನನ್ನ ಮಾತು ಅಂದ್ರೆ ತಾತ್ಸಾರ. ಒರ್ಸ್ಕೊ ಹೋಗ್ತಾನೆ, ಒರ್ಸ್ಕೊಂಡು ಬರಲಿ ಇವತ್ತು ಮನೆಗೆ.